ಜನ ಅದು ಹೇಗೆ ಮೋಸ ಹೋಗ್ತಾರೋ ಅದು ಹೇಗೆ ಯಾಮಾರ್ತಾರೋ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಬೆಳಗಾವಿಯಲ್ಲಿ ಆದಂಥ 4,500 ಕೋಟಿ ಆದ ನಂತರ ಮೈಸೂರಿನಲ್ಲಿರುವಂಥ ಚಿನ್ನತಂಬಿಯ ದೋಖಾ ಕೇಸ್ ಈಗ ಬೆಳಕಿಗೆ ಬರ್ತಾ ಇದೆ. ನಿನ್ನೆಯಿಂದ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ನಿಮಗೆ. ಯಾವ ರೀತಿಯಲ್ಲಿ ದೋಖಾ ಕೊಡ್ತಾ ಇದ್ದಾರೆ ಅಂತ ಹೇಳಿ 100 ಕೆಜಿಗೂ ಹೆಚ್ಚು ಚಿನ್ನವನ್ನ ವಂಚಿಸಿದಾನಂತೆ. ಅಯ್ಯಪ್ಪ, ಚಿನ್ನತಂಬಿ ವಿರುದ್ಧ ಈಗ 500ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಮೈಸೂರು ಪೊಲೀಸರ ಪತ್ರಿಕಾ ಪ್ರಕಟಣೆಯ ಬೆನ್ನಲ್ಲೇ ಈಗ ದೂರುಗಳ ಸುರಿಮಳೆಯೇ ಬರ್ತಾ ಇದೆ. ದಾಖಲೆಗಳ ಸಮೇತ ದೂರನ್ನ ಈಗ ಕೊಟ್ಟಿದ್ದಾರೆ. ಬೆಳಗಾವಿ ಮಾದರಿಯಲ್ಲಿ ಮೈಸೂರಲ್ಲೂ ಕೂಡ ದೋಖಾ, ಅಲ್ಲಿ ಕ್ಯಾಶು ಇಲ್ಲಿ ಚಿನ್ನ ಸರಿಯಾಗಿದೆ. ಜನ ಎಲ್ಲಿಯವರೆಗೂ ಕೂಡ ಮೋಸಕ್ಕೊಳಗಾಗ್ತಾರೋ ಅಲ್ಲಿಯವರೆಗೂ ಮೋಸ ಮಾಡೋರು ಉಳ್ಕೊಳ್ತಾನೆ ಇರ್ತಾನೆ. ಎಲ್ಲಿಯವರೆಗೂ ದುರಾಸೆ ಅನ್ನುವಂಥದ್ದು ಮನುಷ್ಯನಿಗಿರುತ್ತೆ ಅಲ್ಲಿಯವರೆಗೂ ನಿಮ್ಮನ್ನು ವಂಚಿಸೋರಂತೂ ಇದ್ದೇ ಇರ್ತಾರೆ. ಎಷ್ಟಿರಬೇಕು ಅಷ್ಟಿರಬೇಕು, ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಇವೆಲ್ಲ ಆಗೋದು ಯಾಕೆ? ದುರಾಸೆಗೋಸ್ಕರ ನೀವೆಲ್ಲ. ಅಲ್ಲಿ 10 ಲಕ್ಷ ಕೊಡಿ, ನಾನು ನಿಮಗೆ 3-4% ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಬೆಳಗಾವಿಯಲ್ಲಿ ವಂಚಿಸಿದ. ಇಲ್ಲಿ ಇವನು ಚಿನ್ನ ಕರಗಿಸ್ಬಿಟ್ಟು ಅದಕ್ಕೆ ತಕ್ಕಂಗೆ ಇವನು ಕೊಡೋಗುನು. ಅದನ್ನು ಕರಗಿಸಿದ ಚಿನ್ನ ಒರಿಜಿನಲ್ ಅಂತ ಹೇಳಿದ್ರೆ ಇವನು ಅದು ಇಲ್ಲ, ಇದರಲ್ಲಿ ಚೆನ್ನಾಗಿಲ್ಲ, ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಬಾಡಿ ಗಾರ್ಡ್ನ ಇಟ್ಬಿಟ್ಟು ಯಾಮಾರಿಸೋನಂತೆ. ಇಂಥವ್ನು ಏನು ಮಾಡ್ಬೇಕು ಹೇಳಿ? ಅದೇ ಚಿನ್ನ ಕರಗಿದಲ್ಲೇ ಇವನನ್ನು ಕೂಡ ಕರಗಿಸ್ಬಿಡ್ಬೇಕು, ಅವಾಗೇ ಸರಿಯಾಗುತ್ತೆ. ಚಿನ್ನ ಯಾವ ಬಾಂಡ್ಲಿಯಲ್ಲಿ ಹಾಕೊಂಡು ಕರಗಿಸ್ತಿರ್ತಾರೋ ಅಂಥದ್ರಲ್ಲಿ ಇವನನ್ನು ಕರಗಿಸ್ಬೇಕು. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ ಪಿ ನಾಗರಾಜ್, ಏನ್ರಿ ಜನ ಯಾವ ಮಟ್ಟಕ್ಕೆ ಮೋಸ ಹೋಗ್ತಾರೆ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ದುಡ್ಡು ಕೊಟ್ಬಿಟ್ಟು ನನಗೆ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಯಾಮಾರಿದ್ರು. ಇಲ್ಲಿ ನೋಡಿದರೆ ಚಿನ್ನದ ವಿಚಾರದಲ್ಲಿ ಅಂದರೆ ಜನರ ದುರಾಸೆಗೋಸ್ಕರನೇ ಹಿಂಗಾಗೋದಾ ಅಂತ ಇದು? ಇಲ್ಲ, ಇದು ಜನರ ದುರಾಸೆ ಅಲ್ಲ. ಬೆಳಗಾವಿಯ ಪ್ರಕರಣ ಜನರ ದುರಾಸೆ ಇರ್ಬೋದು. ಇದು ಜನರ ಆ ಕ್ಷಣದ ಹಣದ ಅನಿವಾರ್ಯತೆ, ಆ ಕ್ಷಣದ ಅವರ ಪರಿಸ್ಥಿತಿಗಳು ಇವತ್ತಿನ ಈ ಒಂದು ಪ್ರಕರಣಕ್ಕೆ ಕಾರಣ. ಬೆಳಗಾವಿಯ ಇದು ಹಗರಣ ಒಂದೇ ಇರ್ಬೋದು, ಆದರೆ ಪರಿಸ್ಥಿತಿಗಳು ಬೇರೆ ಇರುವಂಥದ್ದು. ಇಲ್ಲಿ ನೀವು ಯಾಕೆ ಬೇರೆ ಕಡೆಗೆ 2 ರೂಪಾಯಿ ಚಿನ್ನವನ್ನು ಅಡ ಇಡ್ತೀರಿ? ನಾನು ಕೇವಲ 60 ಪೈಸೆ ಬಡ್ಡಿಗೆ ನಿಮಗೆ ಚಿನ್ನವನ್ನು ಅಡ ಇಟ್ಕೊಂಡು ನಿಮಗೇನು ಕಷ್ಟಕ್ಕೆ ದುಡ್ಡು ಬೇಕೋ ಆ ದುಡ್ಡನ್ನು ನಾನು ಕೊಡ್ತೀನಿ ಅನ್ನುವಂಥ ರೀತಿಯಲ್ಲಿ ಕಡಿಮೆ ಬಡ್ಡಿಯ ಇದನ್ನು ತೋರಿಸಿರುವಂಥದ್ದು. ಯಾಕೆಂದ್ರೆ ತುಂಬ ಜನಕ್ಕೆ ಏನೇನೋ ಸಂಕಷ್ಟಗಳಿರ್ತವೆ, ಅವರು ಬಂಗಾರವನ್ನು ಅಡ ಇಡ್ತಾರೆ. ಬೇರೆ ಬೇರೆ ಫೈನಾನ್ಸ್ ಕಂಪ್ನಿಗಳಲ್ಲಿ 1 ರೂಪಾಯಿ ಇದ್ದರೆ ಇವನ ಹತ್ರ 60 ಪೈಸೆ, ಹಾಗಾಗಿ 40 ಪೈಸೆ ಉಳಿಯುತ್ತಲ್ಲ ಅನ್ನುವಂಥ ಒಂದು ಚಿಕ್ಕದೊಂದು ಆಸೆಗೆ ಇಲ್ಲಿಯ ಜನ ಬಿದ್ದಿರುವಂಥದ್ದು. ಈಗ ಸದ್ಯಕ್ಕೆ CCBಯಲ್ಲಿ ಒಟ್ಟು 256 ಪ್ರಕರಣ ದಾಖಲಾಗಿದೆ. ಅಂದರೆ CCB ಅವರು ಪತ್ರಿಕಾ ಪ್ರಕಟಣೆ ಕೊಟ್ಟು ಕೇವಲ 3 ದಿನ ಆಗಿದೆ. 3 ದಿನದಲ್ಲಿ 256 ಪ್ರಕರಣ ವಿತ್ ದಾಖಲೆ ಸಮೇತ ದಾಖಲಾಗಿರುವಂಥದ್ದು. ಅದರ ಆಧಾರದ ಮೇಲೆ ಅವರು ಕೊಟ್ಟಿರುವಂತಹ ಬಂಗಾರದ ಮೌಲ್ಯದ ಆಧಾರದ ಮೇಲೆ 20 ಕೆಜಿಗೂ ಅಧಿಕ ಚಿನ್ನತಂಬಿ ವಂಚನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತಿನ ಮಾರುಕಟ್ಟೆಯ ಲೆಕ್ಕದಲ್ಲಿ ಅದು 30-35 ಕೋಟಿ ರೂಪಾಯಿ. ಆದರೆ ಪೊಲೀಸರು ಹೇಳ್ತಾ ಇರುವಂಥ ಪ್ರಕಾರವಾಗಿ ಇದು ಇನ್ನಷ್ಟು ವಿಸ್ತಾರವಾಗ್ಬೋದು. ಯಾಕಂದರೆ ಇದರಲ್ಲಿ ಮೈಸೂರಿನ ವಂಚನೆ ಆಗಿರುವಂಥದ್ದು ತುಂಬ ಕಡಿಮೆ. ಆದರೆ ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗಗಳಿಂದ ತುಂಬ ಜನ ಬಂದು ಇಲ್ಲಿ ಅಡೆಯನ್ನು ಇಟ್ಟಿದ್ದಾರೆ ಚಿನ್ನವನ್ನು. ಹಾಗಾಗಿ ಅವರು ಇನ್ನೊಂದು 2-3 ದಿನದಲ್ಲಿ ಬರ್ಬೋದು, ಫೋನ್ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ಅಲ್ಲಿಗೆ 500ಕ್ಕೂ ಹೆಚ್ಚು ಕೇಸ್ಗಳು ಇವನ ಮೇಲೆ ದಾಖಲಾಗುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರುಣ್.